ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ನಿನ್ನೆದು ವ್ಲಾಗು ಕಂಟಿನ್ಯೂಷನ್ ಅಂತಲೇ ಅನ್ಬೋದು. ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಲಕ್ಷ್ಮಿ ಎಲ್ಲರೂ ಮನೇಲಿ ಬಂದು ನೆಲೆಸಲಿ ಅಂತ ಕೇಳ್ಕೊಳ್ತೀನಿ. ಈ ಹಬ್ಬ ಎಲ್ಲರಿಗೂ ಹೊಸತನ ತರಲಿ ಅಂತಲೂ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಬೇಗ ಎದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಸ್ವಲ್ಪ ಟಯರ್ಡ್ನೆಸ್ಸಿಂದ ಎದ್ದೇಳೋಕ್ಕಾಗಿರಲಿಲ್ಲ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಳ್ತೀವಿ. ನಾವೇನು ಲಕ್ಷ್ಮಿ ಕೂರಿಸೋದು ನಾರ್ಮಲ್ ಪೂಜೆನೇ ಮಾಡ್ತೀವಿ. ಅದನ್ನೇ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಲಂಕಾರ ಎಲ್ಲ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಟ್ರೈಪಾಡ್ ಇಲ್ಲದೆ ಇರೋ ಕಾರಣ ವೀಡಿಯೋನ ನಾನು ಮೊಬೈಲ್ ಎಲ್ಲಿ ಇಟ್ಕೊಂಡು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಟ್ರೈಪಾಡ್ ತರಬೇಕು. ನಾನು ಕನ್ಫ್ಯೂಷನ್ಸ್ ಇದೆ. ಒಂದು ಆರ್ಡ್ರ್ ಮಾಡ್ಕೊಂಬಿಡೋಣ, ಅಲ್ಲೊಂದಿದ್ರೆ ಇಲ್ಲೊಂದಿರಲಿ ಅನ್ನೋ ಥರ ಇದೆ. ಬಟ್ ನೋಡೋಣ, ಮೇ ಬಿ ನೆಕ್ಸ್ಟು ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ. ಟ್ರೈಪಾಡ್ ಒಂದು ಇಲ್ಲಿಗೊಂದಿರಲಿ ಅಂತ. ಸೊ ಟ್ರೈಪಾಡ್ ಇದ್ದರೆ ಯಾರ ಸಹಾಯನೂ ಬೇಕಾಗಲ್ಲ, ನಾವೇ ವೀಡಿಯೋ ಮಾಡ್ಕೋಬೋದು. ಬಟ್ ಇವಾಗ ಕೈಲಿ ಇಟ್ಕೊಂಡು ಮಾಡ್ಕೋಬೇಕು. ಸೊ ಈಗೆಲ್ಲ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಗೆ ಇಷ್ಟೇ ಖಾಲಿ ಬಿಟ್ಟಿರೋದು, ನಿನ್ನೆ ಹೆಂಗಿತ್ತು ಹಾಗೆ ಇದೆ. ಸೊ ಈಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಕಳಶಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು. ನೋಡೋಣ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಹಬ್ಬದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಬೆಳಗ್ಗೆನೇ ಎದ್ದಿದ್ದೀನಿ, ಇನ್ನೂರಿಬ್ಬರು ಮಲಗಿದ್ದಾರೆ. ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಪಾಪು ಎದ್ಬಿಡ್ತಾನೆ. ಅವನು ಎದ್ದರೆ ಕೆಲಸಗಳಾಗಲ್ಲ, ಕಾಲು ಕೈಗೆ ಸಿಗ್ತಾ ಇರ್ತಾನೆ. ಸೊ ಹಾಗಾಗಿ ಅವನು ಎದ್ದೇಳಕ್ಕೆ ಮುಂಚೆ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಬರುತ್ತೆ ಅಂತ ನೋಡಿ, ಓಕೆನಾ? ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟು ನಾನಿಲ್ಲಿ ಹೂವು ಹಾಕಿ ರೆಡಿ ಮಾಡ್ಕೊಂಬಿಡೋಣ ಅಂತ ಇದ್ದೀನಿ ಫೋಟೋಕ್ಕೆ. ಯಾಕೆಂದರೆ ಕಳಶ ಕೂರಿಸಿದ್ಮೇಲೆ ತಗಲೇ ಬಿಡುತ್ತೆ. ಹಾಗಾಗಿ ಫಸ್ಟೇ ಹೂವನ್ನೆಲ್ಲ ಹಾಕ್ಕೊಂಬಿಡೋಣ ಅಂತ ಈ ರೀತಿಯಾಗಿ ಹೂವು ಹಾಕ್ಕೊಳ್ತಾ ಇದ್ದೀನಿ. ಇದು ನಿನ್ನೆನೇ ತಂದಿದ್ದು ಹೂವು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ 100 ರೂಪೀಸ್ ಇದೆ ಮಾರು. ಇಷ್ಟಕ್ಕೆ 100 ರೂಪಾಯಿ ಹೂವು. ಒಂದು ಟೈಮಲ್ಲಿ 40 ರೂಪಾಯಿ 50 ರೂಪಾಯಿ ಇರುತ್ತೆ. ಬಟ್ ಇನ್ನೂ ಮಾಡೋಕ್ಕಾಗಲ್ಲ, ಸೀಸನ್ ಆ ರೀತಿಯಾಗಿರುತ್ತೆ. ಸೊ ಇವಾಗ ಫೋಟೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹೂವನ್ನೆಲ್ಲ ಹಾಕಿಬಿಟ್ಟು ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಹೂವು ಈ ರೀತಿ ಮುಡ್ಸೋದ ಇಲ್ಲ ಕಟ್ ಮಾಡಿ ಮುಡ್ಸೋದ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ಟ್ರೈ. ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಇರೋದ್ರಲ್ಲಿ ಅನುಸರಿಸ್ಕೋಬೇಕು. ಈ ಹಬ್ಬದಲ್ಲಂತೂ ಎಷ್ಟು ಹೂವು ಇದ್ರೂ ಸಾಲಲ್ಲ ನಮಗೆ. ಸೊ ಇವಾಗ ಕಳಶಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲೆ ಹಾಕ್ಬಿಟ್ಟು ಹೂವೆಲ್ಲ ಹಾಕಿದ್ದೀನಿ. ಕಳಶ ಇಟ್ಬಿಟ್ರೆ ಸ್ವಲ್ಪ ನೆಮ್ಮದಿ. ಬೇಗ ಇವಾಗ ಇಡ್ಬೋದು. ಏಕೆಂದರೆ ಆವಾಗಲೇ ಇಟ್ಬಿಟ್ಟಿದ್ರೆ ಕಳಶ ಅವಾಗವಾಗ ಟಚ್ ಆಗ್ತಾ ಇರುತ್ತೆ, ಹೂವು ಮುಡ್ಸೋಕ್ಕೂ ಮುಂಚೆ ಹಾಕ್ಬಿಟ್ರೆ. ಸೊ ಹಾಗಾಗಿ ಫೋಟೋಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಕಳಶಕ್ಕೆ ನಾವು ರೆಡಿ ಮಾಡ್ಕೊಬೋದು. ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಬಿಡ್ತೀನಿ ರೆಡಿನ. ಸೊ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇದಕ್ಕೆ ಎಲೆಗೆಲ್ಲ ಈ ಥರ ರೆಡಿ ಮಾಡ್ಕೊತೀನಿ ಕಳಶಕ್ಕೆ. ಸೊ ಕಳಶ ಯಾವ ರೀತಿ ಕಾಣುತ್ತೆ ಅಂತ ಆಮೇಲೆ ತೋರಿಸ್ತು. ಕಳಶಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ ನೋಡಿ, ಈ ಥರ ನಂಗೆ ಇಷ್ಟ ಈ ಥರ ಇಡೋದಕ್ಕೆ. ಆ್ಯಕ್ಚುಲಿ ದೇವ್ರ ಮನೆ ಇದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಐಟಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಭಯ ಇದೆ, ಹೂವು ಏನಾದ್ರು ಒಳ್ಬಿಡುತ್ತಾ ಅಂತ ಒಂದು ಸ್ವಲ್ಪ ಟೆನ್ಷನ್ನು. ಬಟ್ ಕರೆಕ್ಟಾಗಿ ಕೂರಿಸಿದ್ದೀನಿ, ಅಕ್ಕಿ ಒಳಗಡೆ ಕೂರಿಸಿದ್ದೀನಲ್ಲ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಇದು ಯಾವುದೋ ಕಟ್ಟಿರೋ ಹೂವು ಏನಾಗ್ತಿದೆ ಅಂದರೆ ಕಟ್ ಮಾಡಿದಾಗ ಅವರು ನುಲ್ದುಬಿಟ್ಟಿದ್ದಾರೆ, ಕಟ್ಟಿಲ್ಲ. ಎಲ್ಲ ಪುಡಿ ಪುಡಿಯಾಗಿ ಹೂವು ಇದಾಗ್ತದೆ. ಅದನ್ನೇ ಈ ಥರ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಕಳಶಕ್ಕೆ ಮಾತ್ರ ಈ ಥರ ಏನೋ ಒಂಥರ ಲಕ್ಷಣವಾಗಿ ಕಾಣ್ತಾ ಇದೆ. ಸೊ ನನಗಿದೆ ಲಕ್ಷ್ಮೀ ಪ್ರತೀಕ ನಮಗೆ. ಸೊ ಲಕ್ಷ್ಮೀ ಕೂರಿಸಲ್ವಲ್ಲ, ಅದಕ್ಕೆ ಕಳಶಕ್ಕೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಥರ ನಾನು ತರಿಸಿದ್ನಲ್ಲ ಕುಬೇರ ಮಡಿಕೆ ಅಂತ ಹೇಳಿಬಿಟ್ಟು, ಅದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒನ್ ದೊಡ್ಡದಿದೆಯಲ್ಲ, ಅದಕ್ಕೆ ನಾನು ಅಕ್ಕಿ ಹಾಕ್ಕೊಂಡು ಅದಕ್ಕೆ ₹1 ಕಾಯಿನ್ ಇಟ್ಟಿದ್ದೀನಿ. ಇದರಲ್ಲಿ ಧಾನ್ಯಗಳು, ಸೆಕೆಂಡ್ ಒನ್ ಏನು ಇಡ್ತೀವಲ್ಲ ಅದಕ್ಕೆ ಧಾನ್ಯಗಳು ಇಟ್ಟಿದ್ದೀನಿ. ನಮ್ಮ ಮನೇಲಿ ಏನು ಧಾನ್ಯ ಇದೆ ಅದನ್ನೇ ಬಳಸಿದ್ದೀನಿ ನಾನು. ಸೊ 9 ಧಾನ್ಯಗಳು, ನವಧಾನ್ಯಗಳು ಅಂತ ಕರೀತಾರೆ. ಆದರೆ ನನ್ನ ಮನೇಲಿ 5 ಧಾನ್ಯಗಳು ಇದ್ವು. ಬಳಸೋಂಥ ಧಾನ್ಯಗಳನ್ನ ಇಟ್ಟರೆ ನಮ್ಮ ಮನೇಲಿ ಸಮೃದ್ಧಿ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಹಾಗಾಗಿ ಒಂದು 5 ಧಾನ್ಯಗಳನ್ನ ಹಾಕಿ ₹1 ಕಾಯಿನ್ ಇಟ್ಟಿದ್ದೀನಿ. ಇದು ಚಿಕ್ಕದು, ಅಂದರೆ ಮೇಲ್ಗಡೆ ಫಸ್ಟ್ ಒನ್ ಬರುತ್ತಲ್ಲ ಆ ಮಡಿಕೆಯಲ್ಲಿ ನಾನು ಉಪ್ಪನ್ನ ತುಂಬಿ, ಕಲ್ಲುಪ್ಪನ್ನ ತುಂಬಿ ₹1 ಕಾಯಿನ್ ಇಟ್ಟಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಇದು ಲಕ್ಷ್ಮೀ ಸ್ವರೂಪ ಅಂತ ಬರುತ್ತೆ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ದೇವ್ರು ನಾವು ಏನೇ ಪ್ರೀತಿ ಪಟ್ಟು ಭಕ್ತಿ ಇಟ್ಟು ನಾವು ಮಾಡಿದ್ರೆ ಅದನ್ನು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನನಗೆ. ಸೊ ನನಗೆ ಎಷ್ಟು ನೋಡಿದ್ದೀನೋ, ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ನವಧಾನ್ಯಗಳನ್ನ ಹಾಕಬೇಕಿತ್ತು, ಬಟ್ ಅದೊಂದು ಮಿಸ್ ಆಯಿತು. ಯಾಕೆಂದರೆ ನಮ್ಮ ಮನೇಲಿ ಇರೋಷ್ಟನ್ನು ನಾನು ಬಳಸಿದ್ದೀನಿ. ಅಕ್ಕಿ ಮತ್ತು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಫೈನಲಿ ಈ ರೀತಿಯಾಗಿ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ, ಬಲಭಾಗದಲ್ಲಿ ಇಡಬೇಕು. ಈ ಒಂದು
ಕುಬೇರ ಮಡಿಕೆನ. ಸೊ ಅದಕ್ಕೆ ಈ ಥರ ಇಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಕಳಸದ ಆಗ್ತಾರಲ್ಲ ಐಟಮ್, ಅದು ಖರ್ಜೂರ, ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆ ಎಲ್ಲ. ಬಟ್ ನಾನು ಅದನ್ನು ಹಾಕಲಿಲ್ಲ ಒಳಗಡೆ, ಯಾಕೆಂದರೆ ನಾವೇನು ಲಕ್ಷ್ಮಿ ಕೂರಿಸ್ತೀವಲ್ಲ ಆ ಕಳಶದೊಳಗಡೆ ಹಾಕೋಂಥದ್ದು. ಬಟ್ ಇಲ್ಲಿ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಸೊ ಇದ್ರ ಮುಂದೆನೇ ನಾನು ಈ ಥರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿಗೊಂದು ದೀಪ ಇಟ್ಟಿದ್ದೀನಿ, ತುಪ್ಪದ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ನಾರ್ಮಲ್ ದೀಪ ಇಟ್ಕೊಂಡಿದ್ದೀನಿ. ಸೊ ಇದು ಮಡ್ಲಕ್ಕಿ ಇಟ್ಟಿದ್ದೀನಿ. ಸೊ ನನಗೆ ಗೊತ್ತಿರೋಷ್ಟು ನಾನು ಇಟ್ಟಿದ್ದೀನಿ. ಆ್ಯಕ್ಚುಲಿ ಅಕ್ಕಿನ ತಟ್ಟೆಲಿ ಹಾಕಿ ಇಡ್ತಾರೆ, ಬಟ್ ನಾನು ಜಾಸ್ತಿ ಅಕ್ಕಿ ಏನು ಹಾಕಲಿಲ್ಲ ಇದಕ್ಕೆ. ಸೊ ಬೆಲ್ಲ, ಅದ್ರ ಮೇಲೆ ಸ್ವಲ್ಪ ಅಕ್ಕಿ, ಒಂದು ಕಾಯಿನ್ ಇಟ್ಟಿದ್ದೀನಿ, ಕೊಬ್ಬರಿ, ಒಣ ಖರ್ಜೂರ, ಆಮೇಲೆ ಹುರ್ಗಡ್ಲೆ, ಬಾಳೆಹಣ್ಣು ಮತ್ತು ಬ್ಲೌಸ್ ಪೀಸು, ಬಳೆ, 101 ರೂಪಾಯಿ ಕಾಸು ಇಟ್ಟಿದ್ದೀನಿ. ಸೊ ಹಣ್ಣುಗಳಿಟ್ಟಿದ್ದೀನಿ. ಆ್ಯಕ್ಚುಲಿ ಆ ದೇವ್ರುಗಳ ಹತ್ರ ಜಾಸ್ತಿ ದುಡ್ಡಿಟ್ಟು ಪೂಜೆ ಮಾಡೋದು ಒಳ್ಳೆಯದಲ್ಲ. ಅಷ್ಟು ದೇವ್ರು ನನಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ, ಇಟ್ಟು ಪೂಜೆ ಮಾಡೋಷ್ಟು. ಬಟ್ ಇಡಬಾರ್ದು, ಯಾಕಂದರೆ ದೇವ್ರ ಹತ್ರ ದುಡ್ಡಿಟ್ಟು ಪೂಜೆ ಕೆಲವ್ರು ಎಷ್ಟೋ ಜನ ಮಾಡ್ತಾರೆ, ಕೆಲವ್ರು ಹೇಳ್ತಾರೆ ಇಡಬಾರ್ದು ಅಂತ ಹೇಳ್ತಾರೆ. ಬಟ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಮಾಡಿದ್ದೀನಿ. ಇಷ್ಟು ಸಾಕು ಅಂತ ಅನಿಸುತ್ತೆ ಇಷ್ಟಿರೋ ಚಿಕ್ಕ ಮನೆಗೆ, ಇಷ್ಟು ಚಿಕ್ಕ ದೇವ್ರ ಮನೆಗೆ. ಸೊ ನನಗೆ ದೇವ್ರ ಮನೆ ಇದ್ರಂತೂ ಇನ್ನೂ ಡೆಕೋರೇಷನ್ ಮಾಡ್ತೀನಿ ನಾನು. ಸೊ ಇಷ್ಟು ರೆಡಿಯಾಗಿದೆ. ಇವಾಗ ನಾನು ಹೊಸ್ಲಿಗೆ ರೆಡಿ ಮಾಡ್ಕೋಬೇಕು, ನಾನು ರೆಡಿ ಆಗಬೇಕು, ಪೂಜೆ ಮಾಡಬೇಕು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ನಾನು. ಸೊ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಣ್ಣು ದಾಳಿಂಬೆ ಹಣ್ಣು, ಲಕ್ಷ್ಮಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ಹಣ್ಣುಗಳನ್ನೇ ಜಾಸ್ತಿ ತಂದು ಇಟ್ಟಿದ್ದೀನಿ. ಬೇರೆ ಹಣ್ಣುಗಳು ತಿಂದರೆ ನಾವು ತಿನ್ನಲ್ಲ ನಾನು. ಸೊ ಅದು ಹಾಗಾಗಿ ದಾಳಿಂಬೆ ಹಣ್ಣು ಮಾತ್ರ ತಂತೀನಿ. ಅದಾದರೂ ಪಾಪು ನಾನು ತಿನ್ಕೋಬೋದು. ಸೊ ಹಾಗಾಗಿ ಆ ಥರ ತಂದು ಇಟ್ಟಿದ್ದೀನಿ. ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನನಗೊಂಥರ ಖುಷಿ ಆಗ್ತಾಯಿದೆ. ಇವಾಗ ನಮ್ಮ ದೇವ್ರ ಮನೇನ ಇದು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸೊ ದೇವ್ರ ಮನೆಯೆಲ್ಲ ರೆಡಿ ಆದಮೇಲೆ ಹೊಸ್ಲು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೈಟೇ ಎಲ್ಲ ತೊಳೆದ್ಬಿಟ್ಟಿದ್ದೆ ನಾನು, ಎಲ್ಲ ಬಾಗಿಲೆಲ್ಲ ತೊಳ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ. ಸೊ ಹೊಸ್ಲಿಗೆ ಹಂಗೆ ತೇವ ಮಾಡಿಕೊಂಡು ಎಲ್ಲ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಎರಡು ಮಿಕ್ಸ್ ಮಾಡ್ಕೊಳ್ಳೋದು, ಒಂದು ಕಂಪ್ಲೀಟ್ ಆಗಿಬಿಟ್ರೆ ಒಂದು ಸ್ವಲ್ಪ ಸಮಾಧಾನ. ಅದಕ್ಕೆ ಬೇಗ ದೇವ್ರ ಮನೆ ರೆಡಿ ಮಾಡಿಬಿಡೋಣ ಅನ್ನೋ ಕಾರಣಕ್ಕೆ ನಾನು ದೇವ್ರ ಮನೆ ಬೇಗ ರೆಡಿ ಮಾಡಿಕೊಂಡು ಈಗ ಹೊಸ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಬಾಗಿಲು ದೊಡ್ಡದಾಗಿರಬೇಕು. ಆ್ಯಂಡ್ ನಮ್ಮನೆ ಬಾಗಿಲಲ್ಲಿ ಏನಪ್ಪ ಒಂದು ಇದಂದರೆ ರಂಗೋಲಿ ಬಿಟ್ಟರೆ ಕಾಣಲ್ಲ, ಏಕೆಂದರೆ ಟೈಲ್ಸ್ ಆ ಥರ ಇದೆ. ಅದು ಬ್ಲ್ಯಾಕಾಗೋ ಇಲ್ಲ ಪ್ಲೇನ್ ಆಗಿದ್ದಿದ್ರೆ ನಾವು ಬಿಡೋ ರಂಗೋಲಿಯೇ ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಹೊಸ್ಲು ಮೇಲೆ ನಾನು ಸ್ವಲ್ಪ ಏನನ್ನು ಡೆಕೋರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ರಂಗೋಲಿ ಆದರೂ ಶಾಸ್ತ್ರಕ್ಕಾದರೂ ಹಾಕಬೇಕಲ್ಲ ಅಂತ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಕೊಳ್ತೀನಿ. ಅದು ಕೂಡ ಕಾಣಲ್ಲ. ಸೊ ಏನಾದ್ರು ಜೋರಾಗಿ ಗಾಳಿ ಬೀಸ್ತು ಇಲ್ಲ ಮಳೆ ಬಂತು ಅಂದರೆ ಅದು ಕೂಡ ಹಾಳಾಗ್ಬಿಟ್ಟಿರುತ್ತೆ. ಯಾಕೆಂದರೆ ಕೆಳಗಡೆನೆ ಮೆಟ್ಲ ಹತ್ರನೇ ಮನೆ ಬಾಗಿಲು ಇರೋದ್ರಿಂದ. ಸೊ ಮೆಟ್ಲು ಮೇಲೆ ಬಂದಿದ್ದ ನೀರೆಲ್ಲ ನಮ್ಮ ಬಾಗಿಲ ಹತ್ರ ಬರುತ್ತೆ, ತುಳಸಿ ಕಟ್ಟೆ ಹತ್ರ ಎಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದೊಂಚೂರು ಹಿಂಸೆ ಆಗುತ್ತೆ ನನಗೆ. ಮನೆ ಬಾಗಿಲು ನಾನು ಹಿಂಗೆ ಇಟ್ಟಿರ್ತೀನೋ ಹಂಗೆ ಇರಬೇಕು, ರಂಗೋಲಿ ಅಳಿಸೋಗ್ಬಾರ್ದು. ಅರ್ಶಿನ ಕುಂಕುಮ ಹೂವು ಏನಿಟ್ಟು ನಾನು ಡೆಕೋರೇಷನ್ ಮಾಡಿರ್ತೀನಿ. ಸೊ ಅದೆಲ್ಲ ಹಾಗೇ ಇರಬೇಕು ಅಂತ ನನ್ನ ಇಷ್ಟ. ಸೊ ನಂಗೆ ಹೊಸ್ಲು ಯಾವ ಥರ ಬೇಕು ಅಂತ ಅಂದ್ಕೊಂಡಿದ್ದು. ಸೊ ನಾನು ಬಾಡಿಗೆ ಮನೇಲೂ ಕೂಡ ಹಾಗೆ ಸಿಕ್ಕಿದೆ ಹೊಸ್ಲು ಕೂಡ. ಸೊ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದು ನಾನು ಬಂದು ರೆಡಿಯಾಗಿ ದೇವ್ರ ಮನೆ ಹೊಸ್ಲು ಎಲ್ಲ ರೆಡಿ ಮಾಡಾದ್ಮೇಲೆ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ಸ್ಯಾರಿ ಹಾಕ್ಕೊಂಡು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ಥರ ರೆಡಿಯಾಗಿದ್ದೀನಿ ಅನ್ನೋದಕ್ಕೆ ತೋರಿಸೋದಕ್ಕೆ. ಸೊ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಸೊ ಇಲ್ಲೂ ಪೂಜೆ ಮಾಡಿ ಅಂಗಡಿ ಹತ್ರನೂ ಪೂಜೆ ಮಾಡಬೇಕಿತ್ತು. ಆ್ಯಂಡ್ ಇನ್ನೂ ತಿಂಡಿಗೆ ರೆಡಿ ಮಾಡಬೇಕಿತ್ತು. ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ಬಂದು ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ನಾರ್ಮಲ್ ಡೇಸಲ್ಲಿ ಅಷ್ಟು ಫೀಲ್ ಮಾಡೋಳು ನಾನು. ಇನ್ನು ಹಬ್ಬಗಳಲ್ಲಿ ಕೇಳಬೇಕಾ, ನನಗೆ ಆ ಥರನೇ ಮಾಡ್ಕೊಳ್ಳೋದಕ್ಕೆ ಇಷ್ಟ. ಸೊ ಇವಾಗ ದೀಪ ಎಲ್ಲ ಹಚ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಸೈಡಲ್ಲಿ ಅಂತ. ದೀಪ ಎಲ್ಲ ಹಚ್ಚಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೀಪ ಹಚ್ಚಿದ್ಮೇಲಂತೂ ಏನೋ ಒಂಥರ ಲಕ್ಷ್ಮಿನೇ ಕೂರಿಸಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ತುಪ್ಪದ ದೀಪ ಹಚ್ಚಿದ್ದೀನಿ ಅದಕ್ಕೆ ಅಂತಲೇ. ಮೇಲ್ಗಡೆ ಇರೋವಂಥ ದೀಪಗಳಿಗೆ ನಾನು ನಾರ್ಮಲ್ ಎಣ್ಣೆನೇ ಹಾಕಿದ್ದೀನಿ. ಅದಕ್ಕೆ ಮಾತ್ರ ನಾನು ತುಪ್ಪದ ದೀಪನೇ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದು. ಸೊ ತುಪ್ಪನೇ ತೊಗೊಂಬಂದು ಹಚ್ಚಿದ್ದೀನಿ. ಆ್ಯಂಡ್ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ನಾನು ಊರಿಂದ ತರಿಸ್ಕೊಂಡಿದ್ದೆ. ಜೋಡಿ ಹಬ್ಬದ ದಿನ 50 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು ಗುಚ್ಛ ಇರುತ್ತೆ ಅಷ್ಟೇ, ಮಾವಿನ ಸೊಪ್ಪು 50 ರೂಪಾಯಿ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಹೆಂಗಿದ್ರು ಊರ ಹತ್ರ ಇದೆ. ಸೊ ಅದಕ್ಕೆ ಊರಾಗೆ ಹೋಗಿ ತೊಗೊಬರ್ತೀನಿ ಅಂತ ಬೆಳಿಗ್ಗೆನೇ ಎದ್ದು ನಮ್ಮ ಮನೆಯವ್ರು ಹೋಗಿ ತೊಗೊಂಬಂದಿದ್ದಾರೆ. ಸೊ ಏನೋ ಒಂಥರ ಕಳೆ ಕೊಡ್ತಾ ಇದೆ ನನಗೆ. ಈ ಥರ ಸ್ಪೇಸ್ ಇದ್ದಾಗಲೇ ನಾನು ಇಷ್ಟು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸೊ ನನಗೇನಾದ್ರು ದೇವ್ರ ಮನೆ ಸಿಕ್ಬಿಟ್ರಂತೂ ನನಗೆ ಹೆಂಗೆ ತೃಪ್ತಿ ಆಗೋವರೆಗೂ ನಾನು ಅಲಂಕಾರ ಮಾಡೋದಕ್ಕೆ ನಂಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಜೋರಾಗಿ ತೊಗೊಬಂದು ಅದನ್ನೆಲ್ಲ ಇಟ್ಟು ಒಂದು ದೇವಸ್ಥಾನ ಥರ ರೆಡಿ ಮಾಡಬೇಕಂತ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇರೋದ್ರಲ್ಲೇ ನನಗೆ ಎಷ್ಟು ಸಮಾಧಾನ ಆಗುತ್ತೋ ನನಗಷ್ಟು ಸಮಾಧಾನವಾಗಿ ನಾನು ಪೂಜೆ ಮಾಡಿದ್ದೀನಿ. ಇವತ್ತೇ ಅಲಂಕಾರ ನನ್ನ ಕಣ್ಣೇ ತಾಗೋ ಥರ ಇದೆ, ದೇವ್ರಿಗೆ ಆ ಥರ ಕಾಣಿಸ್ತಾ ಇದೆ. ಸೊ ನಾನು ಮಾಡ್ಕೊಂಡಿದ್ದೀನಿ ಅಂತಲ್ಲ, ದೇವ್ರಿಗೆ ನಾವು ಪ್ರೀತಿಯಿಂದ ಭಕ್ತಿಯಿಂದ ನಾವು ಏನೇ ಮಾಡಿದ್ರೂ 2 ಕಡ್ಡಿ ಹಚ್ಚಿದ್ರೂ ಕೂಡ ದೇವ್ರಿಗೆ ತೃಪ್ತಿ ಆಗುತ್ತೆ. ಸೊ ಫಸ್ಟು ನಮ್ಮ ಮನೆಯವ್ರ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ತಾಯಿ ಫಸ್ಟು ನನ್ನ ಗಂಡಂಗೆ ಒಳ್ಳೇದು ಮಾಡಲಿ, ಆಮೇಲೆ ನನಗೆ ನನ್ನ ಮಗನಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ
ಮನೇಲಿರೋ ಗಂಡಸರುಗಳಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟಾಗ್ಲೇ ನಾವು ಚೆನ್ನಾಗಿರೋದಕ್ಕಾಗೋದು. ಸೊ ಹಾಗಾಗಿ ಮನೆ ಯಜಮಾನನಿಗೆ ಆ ತಾಯಿ ಒಲಿಲಿ, ಅವರಿಂದ ನಮಗೂ ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೆ. ಹಾಗಾಗಿ ಫಸ್ಟು ಅವರಿಗೇ ಪೂಜೆ ಮಾಡೋದಕ್ಕೆ ಬಿಟ್ಟೆ. ಆಮೇಲೆ ನಾನು ಪೂಜೆ ಮಾಡಿಕೊಂಡೆ, ಹೊರಗಡೆ ಎಲ್ಲ ಪೂಜೆ ಮಾಡಿಕೊಂಡೆ. ಸೊ ನನಗೆ ಈ ಥರ ರೆಡಿ ಮಾಡಿ ನಮ್ಮ ಮನೆಯವ್ರ ಕೈಲಿ ಪೂಜೆ ಮಾಡಿಸೋದು ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವರು ಅಷ್ಟೇ ದೇವ್ರ ಪೂಜೆದ್ರಲ್ಲೆಲ್ಲ ಏನಿಲ್ಲ, ಸೇಮ್ ನಮ್ಮಿಬ್ಬರಲ್ಲಿ ಇದೊಂದು ಸಿಮಿಲಾರಿಟಿ ಅಂತ ಬರುತ್ತೆ. ಸೊ ಹೊಂದಾಣಿಕೆ ತುಂಬ ಚೆನ್ನಾಗಿದೆ ಪೂಜೆ ವಿಚಾರದಲ್ಲಿ. ಸೊ ಅವ್ರು ಪೂಜೆ ಮಾಡೋದಾಗಿರ್ಬೋದು, ನಾನು ಹೇಳಬೇಕು ಅಂತೇನಿಲ್ಲ. ಸೊ ಅವ್ರ ಭಕ್ತಿ ಇದೆ, ಸೊ ಮಾಡೇ ಮಾಡ್ತಾರೆ. ಅದರಲ್ಲೂ ಈ ಥರ ಎಲ್ಲ ರೆಡಿ ಮಾಡೋದಂತೂ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮಿಬ್ಬರಲ್ಲಿ ಆ ಹೊಂದಾಣಿಕೆ ಇದೆ ಪೂಜೆ ಮಾಡೋ ವಿಚಾರದಲ್ಲಿ, ದೇವಸ್ಥಾನಕ್ಕೆ ಹೋಗೋ ವಿಚಾರದಲ್ಲಿ, ಸೊ ದೇವರು ಅನ್ನೋ ವಿಚಾರದಲ್ಲಿ. ಸೊ ನಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸ್ ಇಲ್ಲ. ಸೊ ಸೇಮ್ ನಾನೇನು ಥಿಂಕ್ ಮಾಡ್ತೀನಿ, ನಮ್ಮ ಮನೆಯವರು ಅದೇ ಥಿಂಕ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟು ಅದನ್ನು ಕುಬೇರ ಲಕ್ಷ್ಮಿನ ಕೂರಿಸಿದ್ದೆ ನಾನು ಆ ಒಂದು ಉದ್ದೇಶಕ್ಕೆ. ಸೊ ಅದನ್ನು ಏನದು ಮಡಿಕೆಯಲ್ಲಿ ಏನು ಹಾಕಿದ್ದೀನಲ್ಲ, ಅಕ್ಕಿ, ಧಾನ್ಯ, ಉಪ್ಪು ಎಲ್ಲ ಹಾಕಿ, ಸೊ ಆ ಒಂದು ಪೂಜೆ ಮಾಡಿದ್ದೆ ನನ್ನ ನಮ್ಮನೆಯವ್ರಿಗೋಸ್ಕರನೇ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿಗೆ ನಾನು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ನೆನ್ನೆ ಹಾಕಿದ್ದೆ, ನೆನ್ನೆ ಬೆಳಿಗ್ಗೆನೆ. ಸೊ ನೈಟ್ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ದೋಸೆ ಮಾಡ್ಕೊಬಿಡೋಣ ಅಂತ ನಂಗೆ ಗೊತ್ತಿತ್ತು. ಸೊ ಪೂಜೆ ಮಾಡಿದ್ಮೇಲೆ ತಿಂಡಿ ಮಾಡೋದಕ್ಕೆ ಟೈಮ್ ಆಗುತ್ತೆ. ಸೊ ದೋಸೆ ರೆಡಿ ಇದ್ದರೆ ಚಟ್ನಿ ಮಾಡ್ಕೊಂಡು ಬೇಗ ತಿಂಡಿ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ದೋಸೆ ಮಾಡೋದಕ್ಕೆ. ಇವಾಗ ಹಂಚಿಟ್ಟಿದ್ದೀನಿ. ಚಟ್ನಿ ಎಲ್ಲ ರೆಡಿ ಆದಮೇಲೆ ಇವಾಗ ದೋಸೆ ಹಾಕ್ಕೊಡ್ಬೇಕು. ಅವರು ಶಾಪ್ ಹತ್ರ ಹೋಗ್ತಾರೆ ಬೇಗ. ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಪಾಪುಗೆಲ್ಲ ತಿಂಡಿ ಮಾಡಿಸಿ ನಾನು ಶಾಪ್ ಹತ್ರ ಹೋಗಿ ಪೂಜೆ ಮಾಡ್ಕೋಬೇಕು. ಸೊ ಅಂಗಡಿಗೆ ಬಂದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ. ಸೊ ಕಟ್ಟಿರೋ ಹೂವು ಇದ್ದಿದ್ರೆ ಚೆನ್ನಾಗಿರೋದು, ಮುಡ್ಸೋದಕ್ಕೆಲ್ಲ ಅಲಂಕಾರ ಮಾಡೋದಕ್ಕೆ ಚೆನ್ನಾಗಿರೋದು. ಬಿಡುವನೇ ಹಾಕ್ಕೊಂಡಿದ್ದೀನಿ, ಸಾಕು ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೊರಗಡೆ ಎಲ್ಲ ಈ ಥರ ಧೂಪ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದು ನಮ್ಮ ವಾಸ್ತು ಗಿಡ. ಆ್ಯಕ್ಚುಲಿ ಇದನ್ನು ನಾನು ನಿಮಗೆ ತೋರಿಸೇ ಇರಲಿಲ್ಲ. ಇದನ್ನು ತಂದಾಗ ಇಷ್ಟುದ್ದ ಇತ್ತು, ಇವಾಗ ಚೆನ್ನಾಗಿ ಬೆಳೆದಿದೆ ವಾಸ್ತು ಗಿಡ. ಸೊ ಇದನ್ನು ವ್ಯವಹಾರದಲ್ಲಿ ಅಂದರೆ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಮನೆಗಳಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ರಾಯರು ಸನ್ನಿಧಿಗೆ ಹೋದಾಗ ತಂದಿದ್ದು ನಾನು ಇದನ್ನು 250 ಏನೋ ಕೊಟ್ಟಿದ್ದೆ. ಚೆನ್ನಾಗಿ ಬರ್ತಾ ಇದೆ ಇವಾಗ. ಆ್ಯಂಡ್ ಕೆಲವರು ಏನು ಮಾಡ್ತಾರೆ ಅಂದರೆ ಗಿಡಕ್ಕೆ ತುಂಬ ನೀರು ತುಂಬಿಟ್ಟ ಬೌಲ್ ಇದೆಯಲ್ಲ, ಆ ಬೌಲ್ಗೆ ನೀರು ತುಂಬ ಇಡಬಾರ್ದು, ಸ್ವಲ್ಪ ಬೇರೆ ಟಚ್ ಆಗೋಷ್ಟು ಇಟ್ಬಿಟ್ಟು 2 ದಿನಕ್ಕೆ ಒಂದ್ಸರಿ ಆ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಶಾಪಿಗೆ ಬಂದವರೆಲ್ಲ ಕೇಳ್ತಾನೆ ಇರ್ತಾರೆ, ನಾವು ಮನೇಲಿ ಇಟ್ಟಿದ್ದೆಲ್ಲ ಒಣಗೋಗ್ಬಿಟ್ಟಿದೆ, ಬೇಗ ಬಾಡೋಗ್ತಾ ಇದೆ, ನೀವು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಪಾಪ ಗೊತ್ತಿರಲ್ಲ ಕೆಲವ್ರಿಗೆ. ಸೊ ನೀರನ್ನ ಕಮ್ಮಿ ಇಡಬೇಕು ಬೌಲಲ್ಲಿ. ಸೊ ಮೇಲ್ಗಡೆ 2 ದಿನಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ಕೊಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮೇಂಟೈನ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ಸ್ಯಾರಿನ ಬೇರೆ ಥರ ಪ್ಲ್ಯಾನ್ ಇತ್ತು. 2 ಸ್ಯಾರಿ ಚೇಂಜ್ ಮಾಡಿ, ಅಂದರೆ 2 ಸ್ಯಾರಿ ಡಿಸೈಡ್ ಮಾಡಿ ಫೈನಲಾಗಿ 3ನೇ ಸೀರೆ ಇದು ಚೇಂಜ್ ಮಾಡ್ಕೊಂಡಿರೋದು. ಆ್ಯಂಡ್ ಇದರಲ್ಲಿ ನಮ್ಮ ಪಾಪು ವರ್ಷದ ಬರ್ಡೇಲಿ ತೊಗೊಂಡಿದ್ದು ಸ್ಯಾರಿ ಇದು. ಸೊ ಹಾಗಾಗಿ ಆ 2 ಸ್ಯಾರಿನ ಯಾಕೋ ಉಟ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಈ ಇಯರಿಂಗ್ಸ್ನ ನಾನು ಹಾಕಿರೋದು ಮಾಟಿ. ಸೊ ಇದು ಜಯನಗರದಲ್ಲಿ ತೊಗೊಂಡಿದ್ದು ನಾನು. ಇದು ದೀಸಾ ಫ್ಯಾಷನಲ್ಲಿ ಪರ್ಚೇಸ್ ಮಾಡಿದ್ದು ನಾನು. 1 ಇಯರ್ ವ್ಯಾರಂಟಿ ಇದೆ ಇದಕ್ಕೆ ವ್ಯಾರಂಟಿ ಇಲ್ಲ, ಇದಕ್ಕೆ ವ್ಯಾರಂಟಿ ಇದೆ. ದೀಸಾ ಫ್ಯಾಷನಲ್ಲೂ ಕೂಡ ಸಿಗುತ್ತೆ ಇದು, ಬಟ್ ನಾನು ಜಯನಗರ ಹೋದಾಗ ತೊಗೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಮತ್ತೇನು ತೊಗೊಳಕ್ಕೆ ಹೋಗಲಿಲ್ಲ. ಇದೊಂದು ನೆಕ್ಲೆಸ್ ನಂಗೆ ಇಷ್ಟ ಆಯಿತು. ಇದಕ್ಕೆ ಓಲೆ ಈ ಥರ ಬಂದಿದೆ, ಡಾಲರ್ ಇದೆಯಲ್ಲ ಈ ಥರ ಓಲೆ ಬಂದಿರೋದ್ರಿಂದ ನಾನು ಚಿಕ್ಕದಾಗಿದೆ, ನನ್ನ ಫೇಸಿಗೆ ಅದು ಕಾಣೋದೇ ಇಲ್ಲ, ಹಾಗಾಗಿ ನಾನು ತೊಗೊಳ್ಳಿಲ್ಲ.
ಸೊ ಪೂಜೆ ಎಲ್ಲ ಮುಗೀತು. ಇನ್ನು ಈವ್ನಿಂಗು ಮನೆಗೆ ಅರ್ಶಿನ ಕುಂಕುಮಕ್ಕೆಲ್ಲ ಕರಿಬೇಕು. ನಮ್ಮನ್ನು ಯಾರು ಕರೀತಾರೋ ನಾವು ಅವ್ರ ಮನೆಗೆ ಹೋಗಬೇಕು. ಸಾಧ್ಯ ಆದರೆ ಯಾರ ಮೇಲೆ ಪರ್ಮಿಷನ್ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಖುಷಿ ಆಯಿತು. ತಿಂಡಿ ಮಾಡ್ಕೊಂಡು ಬಂದೆ, ದೋಸೆ ತಿನ್ಕೊಂಡು. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದು. ಬೆಳಗ್ಗೆದು ಪೂಜೆನೂ ಮಾಡಿ ತಿಂಡಿಗೂ ರೆಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ದೋಸೆಗೆ ರೆಡಿ ಮಾಡ್ಕೊಂಡಿದ್ದು. ಸೊ ಪೂಜೆ ಎಲ್ಲ ಮುಗೀತು. ಸೊ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. 12 ಗಂಟೆ ಆಗಿಬಿಟ್ಟಿದೆ. ನೋಡೋಣ ಈವ್ನಿಂಗ್ ಹಂಗೇನಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಈವ್ನಿಂಗ್ ಅಷ್ಟರಲ್ಲಿ ಹೋಗಿ ಬರೋಣ. ಆ್ಯಕ್ಚುಲಿ ಕೊರೂನಳ್ಳಿಗೆ ಹೋಗ್ಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ. ಯಾಕೋ ಹೋಗೋದಕ್ಕೆ ಆಗ್ತಾಯಿಲ್ಲ. ಇವತ್ತು ಹೋಗೋಣ ಅಂತ ಅಂದರೆ ಇವತ್ತು ರಶ್ ಇರುತ್ತೆ. ಸೊ ಬೇಡ ಅಂತ ಹೇಳಿದ್ರು. ಹೋಗಲಿ, ಇದರಿಂದ ನಮಗೆ ಒಂದು 80-90 ಕಿಲೋಮೀಟರ್ಸ್ ಏನೋ ಆಗುತ್ತೆ ನಮಗೆ ರಾಮನಗರದಿಂದ. ಹಾಗಾಗಿ ನಾನು ಹೋಗ್ತಾ ಇಲ್ಲ. ಸೊ ಇಲ್ಲಿ ಯಾವ್ದಾದ್ರು ಟೆಂಪಲ್ಗೆ ಸಂಜೆ ಟೈಮಲ್ಲಿ ಹೋಗಿ ಬರೋಣ ಅಂತ ಸುಮ್ಮನಾಗಿದ್ದೀನಿ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಬಂದು ನೆಲೆಸ್ಲಿ. ಎಲ್ರಿಗೂ ತಾಯಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಇದು ಒಂಥರ ಕೋಇನ್ಸಿಡೆನ್ಸ್ ಥರನೇ ಆಯಿತು. ಪೂಜೆ ಮಾಡಿ ಶಾಪಲ್ಲಿ ಕೂತಿದ್ವಿ. ನಮ್ಮ ಮೈದ್ನ ಅವರು ಬಂದು, ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವರ ಚಿಕ್ಕಪ್ಪನ ಮಗ ಗಾಡಿ ತೊಗೊಳ್ತಾ ಇದ್ರು. ಸೊ ಹಾಗಾಗಿ ಅದ್ರ ಪೂಜೆಗೆ ಅಂತ ಕರೆದ್ರು. ನನಗೂ ಗೊತ್ತಿಲ್ಲ, ಅವ್ರು ನೈಟೇ ಕಾಲ್ ಮಾಡಿ ಹೇಳಿದ್ದಾರೆ. ನನಗೆ ಬೆಳಗ್ಗೆ ಹೇಳಿದ್ರು ಹೊರಡೋಣ ಅಂತ. ಸೊ ಹಾಗಾಗಿ ನಾನು, ನಮ್ಮ ಮನೆಯವರು, ಪಾಪು, ನಮ್ಮ ನಾದಿನಿಯವರು, ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು, ಸೊ ಅವರು ಎಲ್ಲ ಹೊರಟಿದ್ದೀವಿ. ಅವ್ರ ಮಕ್ಕಳು ಎಲ್ಲ ಕಾರಲ್ಲಿ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ಇಲ್ಲಿ ಫೈನಲಿ ಶೋರೂಮ್ ಹತ್ರ ಬಂದ್ವಿ. ಆಲ್ರೆಡಿ ಅವ್ರು ತೊಗೊಂಡು ಪೂಜೆ ಮಾಡಿ ಕೆಳಗಡೆ ನಿಲ್ಲಿಸ್ಬಿಟ್ಟಿದ್ರು. ಸೊ ಅಲ್ಲೂ ಕೂಡ ಶೋರೂಮಲ್ಲಿ ಲಕ್ಷ್ಮೀನ ಕೂರಿಸಿದ್ರು, ಚಿಕ್ಕದಾಗಿ ಚೆನ್ನಾಗಿತ್ತು. ಸೊ ಈ ಥರ ಟೆಂಪೋನೇ ತಗೋತಾ ಇರೋದು. ಸೊ ಅಲ್ಲಿ ರೋಡಲ್ಲಿ ನಿಂತಿದೆ, ನಾನು ಅದನ್ನು ತೋರಿಸ್ತೀನಿ ನಿಮಗೂ ಕೂಡ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಜನ ಫ್ರೀ ಆಗಿದ್ವೋ ಅಷ್ಟು ಜನನೂ ಬಂದು ಇಲ್ಲಿ ಸೇರಿದ್ದೀವಿ. ಒಂಥರ ಖುಷಿ ಆಯಿತು ನನಗೆ. ಹಬ್ಬದ ದಿನ ಈ ಥರ ಒಂದು ವಾತಾವರಣ ಸಿಕ್ತಲ್ಲ ಅಂತ ಖುಷಿ ಆಯಿತು. ಸೊ ಲೇಡೀಸಲ್ಲಿ ಅಂದರೆ ನಾವು 3 ಜನ ಇದ್ವಿ. ನಾನು, ನಮ್ಮ ಅತ್ತೆ, ಅವರು ನಮ್ಮ ಚಿಕ್ಕತ್ತೆ. ಸೊ ಅವರ ಮಗನೇ ಇವಾಗ ಗಾಡಿ ತೊಗೊಂಡಿದ್ದು. ಸೊ ಅವರ ಒಂದು ಗಾಡಿ ಪೂಜೆಗೆ ಅಂತಲೇ ಬಂದ್ವಿ. ನನಗೂ ಗೊತ್ತಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ. ಸೊ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳ್ಳೋಣ, ಹಬ್ಬದ ದಿನ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ತಿದ್ದೆ. ಸೊ ವೈಟ್ ಶರ್ಟ್ ಹಾಕಿದಾರಲ್ಲ ಅವರೇ ನಮ್ಮ ಮೈತ. ಸೊ ಅವರೇ ಗಾಡಿ ತೊಗೊಳ್ತಾ ಇರೋದು ಓನಾಗಿ. ಸೊ ಖುಷಿ ಆಗುತ್ತೆ. ಸೊ ಎಲ್ಲರೂ ಬೆಳೀಲಿ, ಎಲ್ಲರೂ ಚೆನ್ನಾಗಿರಲಿ ಅಂತಲೇ ನಮ್ಮ ಆಸೆ. ಸೊ ದೇವರು, ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅವ್ನು ಗಾಡಿ ತೊಗೊಳ್ತಾ ಇದ್ದಾನೆ. ಇದು ಲಕ್ಷ್ಮೀ ಸ್ವರೂಪನೇ. ಈ ಗಾಡಿನೂ ಕೂಡ ಇದೇ ಗಾಡಿ ಅವ್ನು ತೊಗೊಂಡಿರೋದು. ಸೊ ಆ ತಾಯಿ ಕೈ ಹಿಡೀಲಿ, ಅವ್ನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ, ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿದ್ರೇ ಅಲ್ವಾ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳೋದು. ಸೊ ಹಾಗಾಗಿ ಖುಷಿ ಆಗುತ್ತೆ. ಸೊ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದಾನೆ. ಸೊ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ. ಸೊ ತಾಯಿ ಅವಳ ಜೊತೆಲಿ ನಿಂತು ಅವ್ನ ಕೈ ನಡೆಸಿದ್ರೆ ಸಾಕು. ಸೊ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ. ಸೊ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ. ಸೊ ಹಂಗಂತ ಕೇಳ್ಕೊತಾ ಖುಷಿ ಆಯ್ತಾಯಿತು. ಸೊ ಏನೋ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ, ಸಡನ್ನಾಗಿ ತೊಗೊಂಡಿದ್ದಾರಲ್ಲ ಅಂತ. ಸೊ ಅವ್ನು ತುಂಬ ದಿನದಿಂದ ಅನ್ಕೋತಾ ಇದ್ದಂತೆ. ನಾನೇ ಓನಾಗಿ ಅಂದರೆ ಬೇರೆ ಬಾಡಿಗೆ ಗಾಡಿಗೆ ಹೋಗ್ತಾ ಇದ್ದ. ಬಟ್ ಅವ್ನು ಓನಾಗಿ ತೊಗೋಬೇಕು ಅಂತ ತುಂಬ ದಿನಗಳಿಂದ ಅನ್ಕೋತಾ ಇದ್ದ. ಸೊ ಅದನ್ನು ಕೊನೆಗೂ ಹಬ್ಬದ ದಿನವೇ ಈಡೇರಿಸ್ಕೊಂಡಿದ್ದಾನೆ. ಸೊ ಖುಷಿ ಆಗುತ್ತೆ. ಇದೇ ಥರ ಬೆಳೀಲಿ. ಇದಕ್ಕೂ ಸಿಸ್ಟಮಲ್ಲಿ ಹಾಕಿಸ್ಕೋಬೋದಾ? ಕೆಂಗಲ್ಗೆ ಹೋಗ್ಬೇಕಾ? ಕೆಂಗಲ್ಗೆ ನಡಿ, ಹೆಂಗು ನಾವು ದೇವ್ರಿಗೆ ಹೋಗ್ಬೇಕಲ್ಲ. ಆಟೋ ಇದೆ ಹಿಂದೆ, ಆಟೋ ಇದೆ. ಮೂವ್ ಮಾಡಿ ಸ್ವಲ್ಪ. ಪಾರ್ಕಿಂಗ್ ಕಾಸು ಕೊಟ್ಟಿದ್ರೆ ಕರ್ಕೊಂಬರೋದು 30 ರೂಪಾಯಿ ವೇಸ್ಟ್ ಆಯ್ತು ಅಂತ. ಏನವ ಪೂಜೆ ಸಮೇತ ತಂದಿದ್ದೀರಾ? ಪೂಜೆ ಮಾಡಿದಿಲ್ಲ, ಇನ್ನೊಂದು ಬೇಕಲ್ಲ, ತೊಟ್ಟು ಮುರಿದಿಲ್ಲ ಅಂದ್ರೆ ಅದನ್ನೇ ಮುಡ್ಗಪ್ಪ ಪೂಜೆಗೆ. ಅಲ್ಲ ಅದೇ ಮುರ್ತದ ಇಲ್ಲ, ಇದು ಗಲ್ಗಮತ ಮಾಡೋಣ ಬಿಡಿ. ಸೊ ನಾನು ಬೆಳಗ್ಗೆ ತಾನೇ ಅಂದ್ಕೊಂಡೆ ಕೆಂಗಲ್ಗೆ ಹೋಗಬೇಕು ಅಂತ. ನಮ್ಮಪ್ಪ ನಮ್ಮನ್ನ ಕರೆಸ್ಕೊಂಡ. ಸೊ ಫ್ಯಾಮಿಲಿ ಜೊತೆ ಬಂದಿದ್ದು ಇನ್ನೂ ಖುಷಿ ಆಯಿತು ನಮಗೆ. ಸೊ ಈಗ ಪೂಜೆ ಮಾಡಿಸ್ಕೊಂಬರೋಣ, ಒಳಗಡೆ ಹೋಗಿ ಟಿಕೆಟ್ ತೊಗೊಬರ್ಬೇಕು. ಸೊ ಅಲ್ಲಿ ಗಾಡಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಒಳಗಡೆ ಹೊರಟಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇಲ್ಲ ಹೊಡಿತಾರೆ ಚಿಕ್ಕ ಚಿಕ್ಕ ಆಮೆ ಎಷ್ಟಿದಾವೆ ನೋಡು, 2 3 ಇದ್ದಾವೆ. ಫಿಶ್ ಅದು ದೊಡ್ಡದಾಗಿರೋದು. ಎಷ್ಟು ದೊಡ್ಡದಾಗೈತೆ ನೋಡು ಫಿಶ್ಶು. ಚೆನ್ನಾಗಿದೆ. 3 ಆಮೆಗಳಿದ್ದಾವೆ ಇದರೊಳಗಡೆ. ಸೊ ಫಿಶ್ಶು ನೋಡ್ತಾ ಇರ್ಬೋದು. ಎಷ್ಟು 4 ಇದೆಯಾ?
ಫಿಶ್ ಅದು ಹಾಂ ಏನು ಹಿಂಗೆ ಮಾಡ್ಬಿಟ್ಟವ್ರೆ ಇವಾಗ. ಎಲ್ಲ ತಿರುಪ್ತಿ ಮಾದರಿ. ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ ಕವಿಯಕ್ಕ, ಆಯ್ತಾ ಇಲ್ಲ. 2000 ಹ್ಞೂ ಯಾರು ಇರ್ಲಿವಾ? ಇದು ಅದೇ ಒಳಗೆ ಮುಡ್ದು ಒಳಗೆ ಮುಡ್ದು ಏನಾಗಲ್ತು ನಿಮಗೆ ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಟೆಂಪಲ್ಲಿಂದ. ಒಂದು ಸ್ವಲ್ಪ ಜನ ಟೆಂಪೋದಲ್ಲಿ, ಒಂದು ಸ್ವಲ್ಪ ಜನ, ಒಂದು ಆಟೋ ಬಂದಿತ್ತು. ಸೊ ನಾವು ಕಾರಲ್ಲಿ ಹೊರಟಿದ್ದೀವಿ, ನಾವು 4 ಜನ. ಸೊ ಇನ್ನು ಮಿಕ್ದವ್ರು 3 ಜನ ಆಟೋದಲ್ಲಿದ್ದಾರೆ, ಇನ್ನಿಬ್ಬರು ಟೆಂಪೋದಲ್ಲಿದ್ದಾರೆ. ಸೊ ಇವಾಗ ಶೋರೂಮ್ ಹತ್ರ ಗಾಡಿಗಳು ಹಾಕಿದ್ವಿ. ಸೊ ಅಲ್ಲಿಂದ ಪಿಕ್ ಮಾಡಿಕೊಂಡು ಸೊ ಅವ್ರವ್ರ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಂದ ಹೊರಟಿದ್ದೀವಿ ಇವಾಗ. ಸೊ ನಮ್ಮ ಬೆಳಿಗ್ಗೆ ಏನು ಬಂದ್ವಲ್ಲ ನಮ್ಮ ನಾದಿನಿ ಮಕ್ಕಳು ಎಲ್ಲ, ಸೊ ಅವರು ನಮ್ಮ ಜೊತೆನೇ ಬರ್ತಾರೆ. ಅವ್ರನ್ನ ಕೆಂಪೇಗೌಡನಿಗೆ ಡ್ರಾಪ್ ಮಾಡಿಬಿಟ್ಟು ಸೊ ಅಲ್ಲಿಂದ ಮತ್ತೆ ಶಾಪ್ ಹತ್ರ ಹೋಗಬೇಕು, ನೋಡಬೇಕು ಏನಾಗುತ್ತೆ ಪ್ಲ್ಯಾನ್ಸು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಯಾರೂ ಶಾಪ್ ಹತ್ರ ಬರಲ್ಲ, ಕಸ್ಟಮರ್ಸ್ ಕಮ್ಮಿ ಇರ್ತಾರೆ ಇವತ್ತು. ಸೊ ಹಬ್ಬ ಮಾಡೋ ಮೂಡಲ್ಲಿ ಇರ್ತಾರೆ ಎಲ್ಲರೂ. ಸೊ ನೋಡೋಣ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಹೊರಡ್ಬೇಕು ನಾವು ಇವಾಗ. ಸೊ ಮನೆ ಹತ್ರ ಎಲ್ಲ ಕೆಲಸ ಇದೆ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ಬರೋಷ್ಟರಲ್ಲಿ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಸಡನ್ ಪ್ಲ್ಯಾನು ನನಗೆ ಗೊತ್ತಿರಲಿಲ್ಲ. ಅವರ ಮನೆಯವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ರು, ಈ ಥರ ಗಾಡಿ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಗಿದ್ರಿಂದ ಅಲ್ಲಿಂದ ಕೆಂಗಲ್ಗೆ ಹೋಗಿ ಬೆಳಿಗ್ಗೆ ತಾನೇ ಸುಮ್ಮನೆ ಹಂಗೆ ಅಂದ್ಕೊಂಡೆ, ಯಾವುದೇ ದೇವಸ್ಥಾನಕ್ಕಾಗಲಿ, ಮನೆ ದೇವರಾಗಲಿ, ಇನ್ನೊಂದು ದೇವರಾಗಲಿ ಅವ್ರ ಅಪ್ಪಣೆ ಇಲ್ಲದೆ ನಾವು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಇದು ನನ್ನ ವಿಷಯದಲ್ಲಿ, ನನ್ನ ಜೀವನದಲ್ಲಿ ಅದು ನಿಜ ಆಗಿದೆ. ಬೆಳಿಗ್ಗೆ ಅಂದ್ಕೊಂಡೆ ಎಲ್ಲರ ದೇವಸ್ಥಾನಕ್ಕೆ ಹೋಗೋಣ, ದೂರ ಎಲ್ಲರೂ ಆಗ್ಬಿಡುತ್ತಲ್ವಾ, ಕೆಂಗಲ್ಗೆ ಹೋಗಿ ಬರೋಣ, ಮನೆ ದೇವರಲ್ವಾ ಅಂತ ಹೋಗಿ ಬಂದಿರೋದು ಚೆನ್ನಾಗಿರ್ತಿತ್ತಲ್ವಾ ಅಂತ ಅಂದ್ಕೊಂಡೆ ಅಷ್ಟೇ. ಅಪ್ಪ ಕರೆಸ್ಕೊಂಡ್ರು, ಮಗಳನ್ನ ಯಾವತ್ತು ದೂರ ಮಾಡೋದಲ್ವಾ. ಸೊ ಹಾಗಾಗಿ ಖುಷಿ ಆಯಿತು. ಸಡನ್ನಾಗಿ ಅಲ್ಲಿ ಹೋದ್ವಿ, ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ, ಫ್ಯಾಮಿಲಿ ಜೊತೆ ಹೋಗಿದ್ದು ಇನ್ನೂ ಖುಷಿ ಆಯಿತು, ಎಲ್ಲರೂ ಇದ್ರಲ್ವಾ ನಮ್ಮ ಫ್ಯಾಮಿಲಿ. ಸೊ ಹಾಗಾಗಿ ಖುಷಿ ಆಯಿತು. ಪೂಜೆ ಮುಗಿಸ್ಕೊಂಡು ಖುಷಿಯಾಗಿ ಬಂದ್ವಿ. ಆ್ಯಂಡ್ ಇವಾಗ ಊಟ ಮಾಡಬೇಕು. 3 ಗಂಟೆ ಆಗಿಬಿಟ್ಟಿದೆ, ಟೈಮ್ ಆಗಿಬಿಟ್ಟಿದೆ. ದೋಸೆನೇ ಹಾಕೋಬೇಕು, ದೋಸೆ ಸಂಪಟ ಹಾಗೇ ಇದೆ. ಸೊ ಇವಾಗ ಊಟ ಮಾಡಬೇಕು. ಫಸ್ಟು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ, ಈವ್ನಿಂಗ್ ಮತ್ತೆ ಇದೇ ಸ್ಯಾರಿನೇ ಹಾಕ್ಕೊಳ್ತೀನಿ. ಸದ್ಯಕ್ಕೆ ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲೇ ಕ್ಯಾರಿ ಮಾಡೋಕ್ಕಾಗಲ್ಲ. 6 ಗಂಟೆ ಮೇಲೆ ರೆಡಿಯಾಗಿ ಪೂಜೆ ಮಾಡೋದು ಸಾಕಾಗುತ್ತೆ. ಸೊ ಹಾಗಾಗಿ ಇವಾಗ ಇದರ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಮಲ್ಕೊಳ್ಳಲ್ಲ, ಹಾಸಿಗೆ ಮೇಲೆಲ್ಲ ಮಲ್ಕೊಳ್ಳಲ್ಲ. ಆ್ಯಕ್ಚುಲಿ ಮಲ್ಕೋಬೇಕು ಅಂದರೆ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂಡಿರಬೇಕು, ಅಂದರೆ ನಿದ್ದೆನೇ ಮಾಡಬಾರ್ದು ಆ್ಯಕ್ಚುಲಿ. ಬಟ್ ಕೆಲವ್ರು ಮಲ್ಕೋಬೇಕು, ಈಗ ಬೇಗ ಎದ್ದು ಪೂಜೆ ಮಾಡಿರೋರು ಅಂದರೆ ಚಾಪೆ ಹಾಸ್ಕೊಂಡು ಕೆಳಗಡೆ ಮಲ್ಕೋಬೇಕು, ಹಾಸಿಗೆ ಮೇಲೆ ಮಲ್ಕೊಳ್ಳೋ ಹಂಗಿಲ್ಲ. ಬಟ್ ನಾನೇನು ನಿದ್ದೆ ಮಾಡಲ್ಲ, ಸ್ವಲ್ಪ ಹೊತ್ತು ಉಳ್ಕೊಬೇಕು ಕೆಳಗಡೆ, ನೆಲದ ಮೇಲೆ ಮಲ್ಕೋತೀನಿ ಪರವಾಗಿಲ್ಲ. ಬಟ್ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಬೇರೆ ಹಿಂಗೆ ರೆಡಿ ಆದರೆ ನನಗೆ ಆಗಲ್ಲ, ದೃಷ್ಟಿ ಥರ ಆಗಿಬಿಡತ್ತೆ. ಸೊ ಮಲಗಿಸ್ಬಿಡುತ್ತೆ ನನ್ನ. ಸೊ ಹಾಗಾಗಿ ಸ್ವಲ್ಪ ಸ್ಯಾರಿ ಚೇಂಜ್ ಮಾಡಿಕೊಂಡು ಇವಾಗ ಡ್ರೆಸ್ ಹಾಕ್ಕೊಂಡಿರ್ತೀನಿ. ಈವ್ನಿಂಗು ಮತ್ತಿದೆ ಸ್ಯಾರಿನ ವೇರ್ ಮಾಡ್ಕೊಳ್ತೀನಿ, ಹಿಂಗೆ ಪಿನ್ ಮಾಡಿ ಇಟ್ಟಿರ್ತೀನಿ.
ಮತ್ತು ಈವ್ನಿಂಗ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆ ಮಾಡಬೇಕಲ್ಲ, ಸೊ ಅವಾಗ ರೆಡಿ ಆಗ್ತೀನಿ. ಸೊ ನಾನು ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತು ಅದೇ ಸ್ಯಾರಿನೇ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಒಂದು ಸಂಜೆ ಒಂದು ಈವ್ನಿಂಗ್ ಹಾಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಅವಾಗಲೇ ಡ್ರೆಸ್ ಚೇಂಜ್ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದು, ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಹಾಗಾಗಿ ಪೂಜೆ ಮಾಡ್ಕೊಂಡಿದ್ದು, ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದು. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕರೆಂಟು ಹೋಗಿ ಬರೋದು ಮಾಡ್ತಾ ಇದೆ. ಸೊ ಚಾರ್ಜಿಂಗ್ ಲೈಟಲ್ಲೂ ಉರಿತಾ ಇದೆ. ಚಾರ್ಜಿಂಗ್ ಲೈಟ್ ಸ್ವಲ್ಪ ಡಿಮ್ ಆಗಿ ಬರುತ್ತೆ. ಸೊ ಪವರು ಅವಾಗಿಂದ ಹೋಗೋದು ಬರೋದು ಹೀಗೆ ಮಾಡ್ತಾ ಇದೆ. ಸೊ ಅದಕ್ಕೆ ದೀಪ ಹಚ್ಬಿಡೋಣ ಮನೇಲಿ ಅಂತ ಅನ್ನೋ ಕಾರಣಕ್ಕೆ ದೀಪ ಹಚ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ಏನು ಪೂಜೆ ಮಾಡಿದ್ದಲ್ಲ ಅದೇ ಪೂಜೆನೇ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ, ಆದರೆ ನಾವು ಅಂದ್ಕೊಳ್ಳೋದೇ ಒಂದು ದೇವ್ರು ಮಾಡೋದೇ ಒಂದು ಅನ್ನಂಗೆ ಮಳೆ ಜೋರಾಗಿ ಬರ್ತದೆ, ತುಂಬ ಜೋರಾಗಿ ಬರ್ತಾ ಇದೆ. ಪಾಪ ಕುಂಕುಮಕ್ಕೆಲ್ಲ ಫೋನ್ ಮಾಡಿ ಕರೀತಾ ಇದ್ದಾರೆ, ಹೋಗೋದಕ್ಕಾಗ್ತಾಯಿಲ್ಲ, ಅವ್ರಿಗೂ ಬರೋದಕ್ಕಾಗ್ತಾಯಿಲ್ಲ. ನಾನು ಕರೆದಿದ್ದೀನಿ ಆ್ಯಂಡ್ ಅವರು ಬರೋದಕ್ಕಾಗ್ತಾಯಿಲ್ಲ, ನಾನು ಹೋಗೋದಕ್ಕಾಗ್ತಾಯಿಲ್ಲ. ಯಾಕೆಂದರೆ ಈ ಮಳೆ ಅದ್ರಲ್ಲಿ ನಿಜವಾಗ್ಲೂ ಎಲ್ಲೂ ಓಡಾಡೋದಕ್ಕಾಗಲ್ಲ. ಬಟ್ ಈ ಟೈಮಲ್ಲೇ ಮಳೆ ಬರಬೇಕಾ, ಒಂದು 9 ಗಂಟೆ ಮೇಲೆ ಮಳೆ ಬಂದಿದೆ, ಚೆನ್ನಾಗಿರ್ತಿತ್ತು. ಅಷ್ಟೊತ್ತಿಗೆಲ್ಲ ಅರ್ಶಿನ ಕುಂಕುಮ ಕೊಡೋರೆಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೋಬೋದಾಗಿತ್ತು. ಬಟ್ ಇದೊಂದು ಬೇಜಾರಾಗ್ತಿದೆ, ಹೋಗೋದಕ್ಕಾಗ್ತಲ್ವಲ್ಲ ಅಂತ. ನೋಡೋಣ, ಕಮ್ಮಿ ಆದಮೇಲೆ ಒಂದು 3 ಮನೆಯವ್ರು ಕರೆದಿದ್ದಾರೆ. ಸೊ ಅವ್ರ ಮನೆಗೆಲ್ಲ ಕುಂಕುಮಕ್ಕೆ ಹೋಗಬೇಕು. ಒಂದು ಕಡೆ ಹೋದರೆ ಅಲ್ಲೇ ಅಕ್ಕಪಕ್ಕ ಕರಿತಾ ಇರ್ತಾರೆ. ಸೊ ನೋಡೋಣ ಎಷ್ಟು ಮನೆ ಕವರ್ ಮಾಡ್ತೀವೋ ಗೊತ್ತಿಲ್ಲ. ಬಟ್ ಮಳೆ ಬರದೇ ಇದ್ರೆ ಸಾಕಪ್ಪ ಆಚೆ ಹೋದ್ಮೇಲೆ ಅಂತ. ಯಾಕೆಂದರೆ ಮನೇಲಿದ್ದಾಗಲೇ ಅವಾಗೊಂದು ಬಿಟ್ಟು ಬರ್ತಾ ಇದೆ. ಸೊ ಹೊರಗಡೆ ಹೋಗೋದಕ್ಕೂ ಭಯ ಆಗುತ್ತೆ, ಮಳೆ ತೇವದಲ್ಲಿ ನಿಜವಾಗ್ಲೂ ಓಡೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಆದಮೇಲೆ ಕರೆದಿರೋರ ಮನೆಗೆಲ್ಲ ಹೋಗಬೇಕು. ನಾನಿವಾಗ ಅರ್ಶಿನ ಕುಂಕುಮದ್ದು ಅದೆಲ್ಲ ಅಡಿಕೆಲ್ಲ ರೆಡಿ ಮಾಡ್ಕೊಳ್ತೀನಿ, ತಟ್ಟೆಗೆ ಮಾಡಿ ಇಟ್ಬಿಡ್ತೀನಿ. ಅಕಸ್ಮಾತ್ ನಾನು ಇಲ್ಲ ಅಂತ ಬಂದ್ರೂ ಮನೇಲಿ ಇಟ್ಟಿರ್ತೀನಲ್ಲ, ಸೊ ತೊಗೋಬೋದು. ಇಲ್ಲ ಅಷ್ಟಲ್ಲಿ ಮುಗಿಸ್ಕೊಂಡು ಬರ್ತೀನಿ, ಯಾಕೆಂದರೆ ನಾನು ಹೋಗೋ ಮನೇಲಿ ಅವ್ರನ್ನೇ ಕರೆದ್ಬಿಟ್ಟು ಬಂದಿರ್ತೀನಲ್ವ. ಸೊ ಮುಗಿಸ್ಕೊಂಡು ಬೇಗ ಮುಗಿಸ್ಕೊಂಡು ಮನೆಗೆ ಬಂದರೆ ಸೊ ಬಂದವ್ರಿಗೂ ಅರ್ಶಿನ ಕುಂಕುಮ ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಖುಷಿ ಆಗ್ತಿದೆ, ಹಬ್ಬ ಅಂದ್ರೇ ಹಬ್ಬ ಅಲ್ವಾ. ಸೊ ಅದೇ ಒಂದು ದೊಡ್ಡ ಖುಷಿ. ಕರೆಂಟ್ ಬೇರೆ ಇಲ್ಲ, ಅದೊಂದು ಬೇಜಾರಾಗ್ತಿದೆ. ಹೋಗಿ ಬರೋದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಮಧ್ಯಾಹ್ನದಿಂದನೂ ಇದೇ ಕತೆ ಆಗ್ತಿದೆ, ತೆಗಿಯೋದು ಹೋಗೋದು, ತೆಗಿಯೋದು ಬರೋದು ಇದೇ ಆಗ್ತಾಯಿದೆ. ನೋಡೋಣ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಈಗ ಜಸ್ಟ್ ಬಂದೊಂದು 5 ನಿಮಿಷ ಇತ್ತು ಅಷ್ಟೇ, ಕರೆಂಟು ಹೊರಟೋಯ್ತು. ಸೊ ನಮ್ಮ ಮನೆಯವ್ರು ಆಚೆ ಹೋಗಿದ್ದಾರೆ. ಸೊ ಅವ್ರು ಬರೋವರೆಗೂ ಕಾಯಬೇಕು. ಪಾಪು ಮಲಗಿದ್ದಾನೆ. ಸೊ ಸಡನ್ನಾಗಿ ಹೋಗೋದಕ್ಕಾಗಲ್ಲ, ಪಕ್ಕದ ಬಿಲ್ಡಿಂಗ್ ಹೋಗ್ಬೋದಾಗಿತ್ತು, ಬಟ್ ಅವ್ನು ಮಲಗಿದ್ದಾನೆ. ಈಗ ಮಲಗಿರೋ ಮಗುನ ಬಿಟ್ಟು ಹೋಗೋದಕ್ಕಾಗಲ್ಲ. ನಮ್ಮ ಮನೆಯವ್ರು ಇದ್ದಿದ್ರೆ ಪಕ್ಕದ ಬಿಲ್ಡಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಸೊ ಅವಾಗ ಅವ್ರು ಬರೋದಕ್ಕೂ ಈಸಿ ಆಗೋದು. ಬಟ್ ಪಾಪು ಮಲಗಿರೋ ಕಾರಣ ನಾನು ಹೋಗೋದಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಇವಾಗ ತಟ್ಟೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ, ಯಾರಾದರೂ ಬಂದರೆ ಕೊಡೋದಕ್ಕೂ ಈಸಿ ಆಗುತ್ತೆ. ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕು. ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ, ತಲೆನೋವು ಬಂದುಬಿಟ್ಟೈತೆ, ಕಾಫಿ ಕುಡಿಬೇಕು. ಅಡುಗೆ ಏನು ಮಾಡೋದಂತ ಇನ್ನೂ ಕನ್ಫ್ಯೂಷನ್ಸ್ ಇದೆ. ಸೊ ಏನಾದ್ರು ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು. ನೋಡೋಣ ಏನಾಗುತ್ತೆ ನೈಟ್ ಊಟಕ್ಕೆ. ಈ ಮಳೆ ಬರೋದ್ರಿಂದ ಹಬ್ಬ ಅಂದರೆ ಹಬ್ಬನೇ ಮಾಡ್ತಾ ಇರಬೇಕು ಅನಿಸುತ್ತೆ, ಯಾಕಾದರೂ ಕೆಲಸ ಬರುತ್ತೋ ಅಂತ ಅನಿಸುತ್ತೆ. ಸೊ ನೋಡೋಣ. ಪೂಜೆ ಎಲ್ಲ ಇವಾಗ ಮುಗೀತು ನಂದು. ಇವಾಗ ಮಳೆ ಇನ್ನೂ ಬರ್ತಾನೆ ಇದೆ, ಮಳೆ ನಿಲ್ತಾನೇ ಇಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಸೊ ಇವಾಗ ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಫಸ್ಟು. ಆಮೇಲೆ ಅಡುಗೆ ಕೆಲಸ ಏನು ಮಾಡೋದು ಅಂತ ಡಿಸೈಡ್ ಮಾಡಬೇಕು. ಫಸ್ಟು ಕಾಫಿ ಕುಡಿದ್ರೆ ತಲೆ ಓಡುತ್ತೆ. ಮಳೆ ನಿಂತ ಮೇಲೆ ಕರೆದಿರೋ ಮನೆಗೆಲ್ಲ ಹೋಗಿ ಬರಬೇಕು. ಹಾಗಾಗಿ ಸೊ ಮತ್ತೆ ಸಿಗ್ತೀನಿ. ಸೊ ಫೈನಲಿ ಇವತ್ತಿನ ಹಬ್ಬ ಪೂಜೆ ಎಲ್ಲ ಮುಗೀತು. ನನ್ನ ಹಣೆ ನೋಡ್ತಾ ಇರ್ಬೋದು ನೀವು, ಎಲ್ಲರ ಮನೆಗೂ ಹೋಗಿ ಬಂದಿದ್ದಾಯಿತು ಅರ್ಶಿನ ಕುಂಕುಮಕ್ಕೆ. ಒಂಥರ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಹಳ್ಳಿಗಳಿಗಿನ್ನ ಸಿಟಿಲೇ ಪರವಾಗಿಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ನಾನು 4 ವರ್ಷ ಊರಲ್ಲೇ ಇದ್ದಿದ್ದರಿಂದ ಯಾರೂ ಅರ್ಶಿನ ಕುಂಕುಮಕ್ಕೆ ಕರೀತಾ ಇರಲಿಲ್ಲ. ಅಂದರೆ ಯಾರೋ ಒಬ್ರಿಬ್ರು ಕರೆದ್ಬಿಟ್ಟು ಸುಮ್ಮನೆ ಆಗ್ಬಿಡೋರು. ಒಂಥರ ಇಲ್ಲಿ ಎಷ್ಟು ಖುಷಿ ಇದೆ ಅಂದರೆ, ಪರಿಚಯ ಆಗದೆ ಇರೋರೆಲ್ಲ ಇವಾಗ ಪರಿಚಯ ಆಗ್ತಾರೆ, ಮನೆಗೆ ಕರೀತಾರೆ, ಕುಂಕುಮ ಕೊಡೋದಕ್ಕೆಲ್ಲ ಕರೀತಾರೆ. ನಾನು ಹಣೆ ನೋಡ್ತಾ ಇರ್ಬೋದು ನೀವು, ಎಷ್ಟು ಮನೆಗೆ ಹೋಗಿ ಬಂದಿದ್ದೀನಿ ಅಂತ ಲೆಕ್ಕನೇ ಇಲ್ಲ. ನನಗೆ ಖುಷಿ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಖುಷಿ ಆಯಿತು. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮನೆಗಳಲ್ವ. ಸೊ ಹತ್ತು ಇಳಿದು ನನಗೆ ಅದೇ ಟಯರ್ಡ್ನೆಸ್ ಆಗೋಯಿತು ಫುಲ್ಲು. ಸೊ ಅದಕ್ಕೆ ಇವಾಗ ಬಂದು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿಬಿಡ್ತಾಯಿದ್ದೀನಿ. ಬೆಳಗ್ಗೆ ರೈಸ್ಗೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಸಾಲೆ ಸಾಂಬಾರು ಮಾಡಿಬಿಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ನಿಜವಾಗ್ ನಾನು ಲೇಟಾಗೇ ಎದ್ದೇಳೋಕ್ಕಾಗೋದು, ಟಯರ್ಡ್ ಆಗಿಬಿಟ್ಟಿದೆ. ಟ್ಯಾಬ್ಲೆಟ್ ತೊಗೊಂಡು ಕೈ ನೋವು ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ನಿನ್ನೆಯಿಂದ ಬಿಸಿಲು ಗೊತ್ತಾಗಿಲ್ಲ, ಕೆಲಸ ಮಾಡಿಬಿಟ್ಟಿದ್ದೀನಿ. ಇವಾಗ ಫುಲ್ಲು ಎಳ್ತಾ ಬರ್ತಾಯಿದೆ, ಆಗ್ತಾಯಿಲ್ಲ ತಡ್ಕೊಳ್ಳೋದಕ್ಕೆ. ಅದಕ್ಕೆ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಲೇಟಾಗಿ ಎದ್ದೇಳಬೇಕು, ಎದ್ಬಿಟ್ಟು ಮತ್ತೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗಿಬಿಟ್ಟಿದೆ ನನಗೆ. ಸೊ ಇಲ್ಲಿಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ದರೆ
ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.